ಕರ್ತನಲ್ಲಿ ಪ್ರೀತಿಯುಳ್ಳಂತಹ ದೇವಜನರೇ, ನಿಮ್ಮೆಲ್ಲರೂ ಕೂಡ ಯೇಸುವಿನ ಹೆಸರಲ್ಲಿ ನಾನು ವಂದಿಸ್ತೇನೆ. ವಿಶೇಷವಾಗಿ ಈ ಒಂದು ಆತ್ಮಿಕ ಬೆಳವಣಿಗೆ ಎಂಬಂತಹ ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನು ನಾನು ಸ್ವಾಗತಿಸ್ತೇನೆ. ನಾವು ಆತ್ಮಿಕ ಬೆಳವಣಿಗೆ ಕುರಿತಾಗಿ ನಾವು ಅನೇಕ ವಾರಗಳಿಂದ ನಾವು ಧ್ಯಾನಿಸ್ತಾ ಬರ್ತಾ ಇದ್ದೇವೆ. ನಾವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಇರುವಂಥ ತಡೆಗಳೇನು ಅನ್ನುವಂಥದ್ದನ್ನು ನಾವು ಧ್ಯಾನಿಸ್ತಾ ಇದ್ದೀವಿ. ಪ್ರತಿ ವಿಶ್ವಾಸಿಯ ಜೀವಿತದಲ್ಲಿ ಇರ್ತಕ್ಕಂತಹ ತಡೆಗಳೇನು? ಕಳೆದ ವಾರದಲ್ಲಿಯೂ ಸಹ ಅಕ್ಷಮಾಪಣೆ ಎಂಬುದು ಒಂದು ಮುಖ್ಯವಾದ ತಡೆಯಾಗಿದೆ. ಅದನ್ನು ನಾವು ಕಳೆದ ವಾರದಲ್ಲಿ ನಾವು ನೋಡಿದ್ವಿ. ಪ್ರತಿ ವಿಶ್ವಾಸಿಯ ಜೀವಿತದಲ್ಲಿ ಕೂಡ ಆ ಒಂದು ಅಕ್ಷಮಾಪಣೆ ಎಂಬುದು ಎಷ್ಟು ಭಯಂಕರವಾದ ತಡೆ ಅನ್ನುವಂಥದ್ದನ್ನ ನಾವು ನೋಡಿದ್ವಿ. ಸರಿ, ಈ ದಿವಸವೂ ಕೂಡ ನಾವು ವಿಶೇಷವಾಗಿ ಈ ವಾರ ನಾವು ಧ್ಯಾನ ಮಾಡಲಿಕ್ಕಿರ್ತಕ್ಕಂಥ ಒಂದು ವಿಚಾರ ಅವಿಧೇಯತೆ. ಅವಿಧೇಯತೆ ಅನ್ನುವಂಥದ್ದು ನಾವು ಆತ್ಮಿಕವಾಗಿ ಬೆಳೆಯಲಿಕ್ಕೆ ಒಂದು ದೊಡ್ಡ ತಡೆಯಾಗಿದೆ. ನಾನು ಪ್ರಾರಂಭದಲ್ಲಿ ಹೇಳಿದಾಗೆ ಈ ಆತ್ಮಿಕ ಬೆಳವಣಿಗೆಗಿರ್ತಕ್ಕಂಥ ಎಲ್ಲ ತಡೆಗಳು ಇಂದನೇ ಪ್ರಾರಂಭವಾಗ್ತಾ ಇದೆ. ಅವಿಧೇಯತೆ ಮೊದಲನೇದಾಗಿ ನಾವು ಒಂದು ವಚನನ ತೆಗೆದುಕೊಳ್ಳೋಣ. ಆದಿಕಾಂಡ 3ನೇ ಅಧ್ಯಾಯದಲ್ಲಿ ಅಲ್ಲಿಂದ ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ಆದಿಕಾಂಡ 3ನೇ ಅಧ್ಯಾಯ 1ನೇ ವಚನ. ಯೆಹೋವ ದೇವರು ಉಂಟು ಮಾಡಿದ ಎಲ್ಲಾ ಭೂಜಂತುಗಳಲ್ಲಿ ಸರ್ಪವು ಯುಕ್ತಿಯುಳ್ಳದಾಗಿತ್ತು. ಅದು ಸ್ತ್ರೀಯ ಬಳಿಗೆ ಬಂದು, ಏನವ್ವ, ತೋಟದಲ್ಲಿರುವ ಯಾವ ಮರದ ಹಣ್ಣನ್ನು ನೀವು ತಿನ್ನಬಾರದೆಂದು ದೇವರು ಅಪ್ಪಣೆ ಕೊಟ್ಟಿರುವುದು ನಿಜವೋ ಎಂದು ಕೇಳಲು, ಸ್ತ್ರೀಯು, ತೋಟದಲ್ಲಿರುವ ಯಾವ ಮರಗಳ ಹಣ್ಣುಗಳನ್ನು ನಾವು ತಿನ್ನಬಹುದು, ಆದರೆ ತೋಟದ ಮಧ್ಯದಲ್ಲಿರುವ ಈ ಮರದ ಫಲದ ವಿಷಯವಾಗಿ ಇದನ್ನು ತಿನ್ನಲೂ ಕೂಡದು, ಮುಟ್ಟಲು ಕೂಡದು, ತಿಂದರೆ ಸಾಯುವಿರಿ ಎಂದು ದೇವರು ಹೇಳಿದ್ದಾನೆ ಅಂದಳು. ಯೆಹೋವ ದೇವರು ಕೂಡ 2ನೇ ಅಧ್ಯಾಯದಲ್ಲಿ ಮನುಷ್ಯನಿಗೆ ಈ ರೀತಿಯಲ್ಲಿ ಆಜ್ಞಾಪಿಸ್ತಾರೆ. ಏನಂತ ಆಜ್ಞಾಪಿಸ್ತಾರೆ? 17ನೇ ವಚನದಲ್ಲಿ ಈಗ ಬರೆಯಲ್ಪಟ್ಟಿದೆ, ನೀನು ತೋಟದಲ್ಲಿರುವ ಎಲ್ಲಾ ಮರಗಳ ಹಣ್ಣುಗಳನ್ನು ಯಥೇಚ್ಛವಾಗಿ ತಿನ್ನಬಹುದು, ಒಳ್ಳೆದರ ಕೆಟ್ಟದರ ಅರುಹನ್ನು ಹುಟ್ಟಿಸುವ ಮರದ ಹಣ್ಣನ್ನು ಮಾತ್ರ ತಿನ್ನಬಾರದು, ತಿಂದ ದಿನ ಸತ್ತೇ ಹೋಗುವಿ ಎಂದು ವಿಧಿಸಿದನು. ತಿಂದ ದಿನ ಸತ್ತೇ ಹೋಗ್ತೀನಿ. ಈ ಮಾತನ್ನು ದೇವರು ಹೇಳಿ ಅವ್ರಿಗೆ ಹೇಳಿದ್ರು, ತಿನ್ನಬಾರ್ದು, ತಿಂದ ದಿನ ಸಾಯ್ತೀಯ ಅಂತ. ಆದರೆ ಇಲ್ಲಿ ಆದಿಕಾಂಡ 3ನೇ ಅಧ್ಯಾಯದ 1ನೇ ವಚನದಲ್ಲಿ ಸೈತಾನನು ಬಂದು ಆಕೆಯನ್ನು ವಂಚಿಸಿದ್ರಿಂದ ಅವಳೇನು ಮಾಡ್ತಾಳೆ? ದೇವರು ಹೇಳಿದ ಮಾತಿಗೆ ಅವಿಧೇಯಳಾಗಿ ನಡ್ಕೊಳ್ತಾಳೆ. ತಾನು ತಿಂದಿದ್ದು ಮಾತ್ರ ಅಲ್ಲ, ತಾನು ತನ್ನ ಗಂಡನಿಗೂ ಕೂಡ ಅದನ್ನು ಕೊಡ್ತಾಳೆ. ಆತನು ಕೂಡ ಅದನ್ನು ತೆಗೆದುಕೊಂಡು ತಿಂತಾನೆ. ಆತನಾದರೂ ಹೇಳ್ಬೋದಾಗಿತ್ತು, ಇದನ್ನು ತಿನ್ನಬಾರ್ದು, ದೇವರು ತಿನ್ನಬಾರ್ದು ಅಂತ ಹೇಳಿದ್ದಾರೆ, ತಿಂದ ದಿನ ಸತ್ತೇ ಹೋಗುವೆ ಅಂತ ದೇವರು ಹೇಳಿದ್ದಾರೆ. ಆದರೆ ಆದಾಮನು ಕೂಡ ಅದನ್ನು ತೆಗೆದುಕೊಂಡು ತಿಂದನು. ಈ ರೀತಿಯಲ್ಲಿ ಅವರು ತಿಂದದರಿಂದ ಏನಾಯಿತು? ಅವಿಧೇಯತೆ ಇಲ್ಲಿ ಪ್ರಾರಂಭವಾಗ್ತದೆ ಮನುಷ್ಯರ ಒಳಗೆ. ಅದಕ್ಕಿಂತ ಮುಂಚಿತವಾಗಿ ಸೈತಾನನ ದೇವರಿಗೆ ಅವಿಧೇಯನಾಗಿ ಆತ ಪಾಪ ಮಾಡಿ ಆತ ಬಿದ್ದದನ್ನು ನಾವು ಕಾಣ್ತೀವಿ. ಅದಾದ ನಂತರ ಇಲ್ಲಿ ಆದಾಮ ಮತ್ತು ಅವಳು ಇಬ್ಬರು ಕೂಡ ಪಾಪ ಮಾಡಿ ದೇವರ ಮಾತನ್ನ ಕೇಳದೆ ಅವರು ಅವಿಧೇಯರಾದದನ್ನು ನಾವು ಕಾಣ್ತೀವಿ. ಈ ಅವಿಧೇಯತೆಯಿಂದ ಬಂದಂತಹ ಪ್ರತಿ ಪರಿಸ್ಥಿತಿಗಳನ್ನ ನಾವು ನೋಡ್ತೀವಿ. ಈ ಅವಿಧೇಯತೆಯಿಂದ ದೇವರಿಗೂ ಮನುಷ್ಯನಿಗೂ ಮಧ್ಯದಲ್ಲಿ ವಿರೋಧತೆ ಬಂತು, ದ್ವೇಷ ಬಂತು, ಬಿರುಕುಂಟಾಯಿತು. ಮನುಷ್ಯನಿಗೂ ಮಧ್ಯದಲ್ಲಿ ಬಿರುಕುಂಟಾಯಿತು. ಮರಣ ಒಳಗಡೆ ಪ್ರವೇಶಿಸ್ತು. ಅಸಮಾಧಾನ, ಚಿಂತೆ, ದುಃಖ, ವ್ಯಾಧಿ, ಭಯ, ಆತಂಕ, ತಿರಸ್ಕಾರ, ಅನೇಕ ವಿಚಾರಗಳು ಮನುಷ್ಯನ ಜೀವನದೊಳಗಡೆ ಪ್ರವೇಶಿಸಿದವು. ಮತ್ತು ದೇವರು ಸೃಷ್ಟಿ ಮಾಡಿದ ಸೃಷ್ಟಿಯ ಒಳಗಡೆ ಶಾಪವು ಬಂತು. ಹೀಗೆ ದೇವರು ಉಂಟು ಮಾಡಿದ ಎಲ್ಲದರಲ್ಲಿಯೂ ಕೂಡ ವ್ಯತ್ಯಾಸ, ಎಲ್ಲವೂ ಕೂಡ ವ್ಯತ್ಯಾಸವಾಗಿ ಆಗಿ ಹೋಯಿತು. ದೇವರ ಮೂಲ ಯೋಚನೆ ಅಂತ ಇಲ್ಲ. ಸೈತಾನ ಎಲ್ಲವನ್ನ ಹಾಳು ಮಾಡಿಬಿಟ್ಟ. ಈ ರೀತಿ ಅವಿಧೇಯತೆಯು ಬಂದು ಎಲ್ಲವನ್ನ ಹಾಳು ಮಾಡ್ತು. ಅದಕ್ಕಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ 6ನೇ ಅಧ್ಯಾಯದಲ್ಲಿ ಈಗ ಬರೆಯಲ್ಪಟ್ಟಿದೆ. ನಾವು ಅದನ್ನು ನೋಡೋಣ. ಈ ತರ ಅವಿಧೇಯತ್ವದಿಂದ ಏನಾಯ್ತು? ಎಲ್ಲಾ ಕಡೆ ಪಾಪ ಒಳಗಡೆ ಬಂತು. ಪಾಪ ಬಂದದ್ರಿಂದ ಪಾಪದ ಸಂಬಳ ಮರಣ ಒಳಗಡೆ ಪ್ರವೇಶಿಸ್ತು. ಮರಣ ಬಂದಿದ್ರಿಂದ ಈಗ ಇಲ್ಲಿ ದೇವ್ರು ಏನ್ ಮಾಡಿದ್ರು ಅನ್ನೋದನ್ನ ನಾವು ನೋಡಿಕೊಳ್ಳೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ ಅಲ್ಲಿ ನಾವು ನೋಡೋಣ. 6ನೇ ಅಧ್ಯಾಯದಲ್ಲಿ 16ನೇ ವಚನ. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ದಾಸರಾಗಿಯೇ ಇರುವಿರೆಂಬುದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ
ಮರಣವೇ ಫಲ. ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದರೂ ನಿಮಗೆ ಕಲಿಸಲ್ಪಟ್ಟ ಬೋಧನೆಗೆ ನೀವು ಮನಪೂರ್ವಕವಾಗಿ ಅಧೀನರಾದದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಇಲ್ಲ ನೋಡ್ತಾ ಇದ್ದೀವಿ, ಈಗ ಏನಂತೆ, ಯಾವುದಕ್ಕೆ ನಾವು ವಿಧೇಯರಾಗ್ತೀವೋ ಅದಕ್ಕೆ ನಾವು ದಾಸರಂತೆ. ನಾವು ನಂಬಿಕೆ ಎಂಬ ವಿಧೇಯತ್ವಕ್ಕೆ ನಾವು ದಾಸರಾದ್ರೆ ನಾವು ನೀತಿವಂತರಾಗ್ತೀವಂತೆ. ನಾವು ಪಾಪಕ್ಕೆ ದಾಸರಾಗುವುದಾದ್ರೆ, ಈ ಸೈತಾನನಿಗೆ ದಾಸರಾದ್ರಿಂದ ಅದರ ಪ್ರತಿಫಲ ಮರಣ. ಪಾಪಕ್ಕೆ ದಾಸರಾದ್ರಿಂದ ಮರಣ ಅನುಭವಿಸ್ತಾ ಬಂತು, ಮರಣ ಒಳಗಡೆ ಪ್ರವೇಶಿಸ್ತು. ಎಲ್ಲ ನೋಡ್ತೀವಿ 5ನೇ ಅಧ್ಯಾಯ, ಅದೇ ರೋಮಪುರ 5ನೇ ಅಧ್ಯಾಯ 19ನೇ ವಚನದಲ್ಲಿ, ಒಬ್ಬನ ಅವಿಧೇಯತ್ವದಿಂದ ಎಲ್ಲರೂ ಹೇಗೆ ಪಾಪಿಗಳಾದರೋ ಹಾಗೆಯೇ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ನೀತಿವಂತರಾಗುವರು. ಒಬ್ಬನ ಆ ಒಂದು ಏನಂತೆ ಅವಿಧೇಯತ್ವ ಹೇಗೆ ಎಲ್ಲರೂ ಕೂಡ ಪಾಪಿ ಆದ್ರೋ ಹಾಗೆ ಒಬ್ಬನ ವಿಧೇಯತ್ವದಿಂದ ಎಲ್ಲರೂ ಕೂಡ ನೀತಿವಂತರಾಗುವರು. ನೀತಿವಂತರಾದರು ಅಂತ ಬರಲಿಲ್ಲ, ಆಗುವರು ಅಂತ ಬರ್ತದೆ. ಸೊ ಹಾಗಿದ್ರೆ ನಾವು ಈಗ ಯಾರನ್ನ ನಾವು ವಿಧೇಯತ್ವಕ್ಕೆ ನಾವು ದಾಸರಾಗಬೇಕಾಗಿದೆ. ಅದರಲ್ಲಿ ಮುಖ್ಯವಾಗಿ ಯೇಸು ಕ್ರಿಸ್ತನಿಗೆ ನಾವು ವಿಧೇಯತೆಯನ್ನು ತೋರಿಸ್ಬೇಕಾಗಿದೆ. ಯೇಸು ಕ್ರಿಸ್ತನು ನಮಗಾಗಿ ಆತ ವಿಧೇಯನಾಗಿದ್ದಾನೆ. ಶಿಲುಬೆಯಲ್ಲಿ ನಾವು ಮಾಡಬೇಕಾದ ಎಲ್ಲವನ್ನ ಆತ ಮಾಡಿ ಮುಗಿಸಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ಇರತಕ್ಕಂಥ 613 ಆಜ್ಞೆಗಳನ್ನು, ಎಲ್ಲ ನೇಮಗಳನ್ನು ನೆರವೇರಿಸಿದ್ದಾನೆ. ಆತನ ಪ್ರಾರಂಭದ ಬೋಧನೆಯಿಂದ ಆತನು ಶಿಲುಬೆಯಲ್ಲಿ ಸಾಯುವವರೆಗೂ, ಶಿಲುಬೆಯಲ್ಲಿ ಸತ್ತು ಉಣಲ್ಪಟ್ಟು 3ನೇ ದಿನ ಜೀವಂತವಾಗಿ ಎಬ್ಬಿಸಲ್ಪಡುವವರೆಗೂ ಆತನು ಎಲ್ಲಾ ಧರ್ಮಶಾಸ್ತ್ರಗಳನ್ನ ನೆರವೇರಿಸಿದ್ದಾನೆ. ನಮಗೋಸ್ಕರ, ನಮ್ಮೊಬ್ಬೊಬ್ಬರಿಗೋಸ್ಕರವಾಗಿ ಆತನು ವಿಧೇಯನಾಗಿ ಎಲ್ಲವನ್ನ ನೆರವೇರಿಸಿದ್ದಾನೆ. ಈಗ ನಾವು ಹೇಗೆ ನೆರವೇರಿಸಬೇಕಾಗಿದೆ, ಹೇಗೆ ನಾವು ವಿಧೇಯತೆಯನ್ನು ತೋರಿಸಬೇಕಾಗಿದೆ? ಇಲ್ಲೇ ಈಗ ತಾನೇ ನಾವು ವಚನವನ್ನು ನೋಡಿದ್ದೇವೆ. ನಂಬಿಕೆ ಎಂಬ ವಿಧೇಯತೆ. ನಾವು ನಂಬಿಕೆಯನ್ನು ತೋರಿಸುವಾಗ ನಾವು ದೇವರಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೇವೆ. ಯೇಸುವನ್ನ ನಾವು ನಂಬುವಾಗ ನಾವು ವಿಧೇಯತೆಯನ್ನು ತೋರಿಸ್ತಾ ಇದ್ದೇವೆ. ಬ್ರದರ್, ನಾನು ನಂಬಿದ್ದೇನಲ್ಲ, ಯೇಸುನೇ ರಕ್ಷಕ, ಯೇಸುನೇ ಒಡೆಯ ಎಂಬುದಾಗಿ. ಹೌದು, ಯೇಸುವನ್ನ ನಾವು ನಂಬಿದ್ವಿ. ಅದು ಪ್ರಾರಂಭದಲ್ಲಿ ನಾವು ತೋರಿಸಿದ ಒಂದು ನಂಬಿಕೆ. ಹಾಗೆ ನಾವು ಪ್ರತಿದಿನಗಳಲ್ಲಿಯೂ ಕೂಡ ನಾವು ನಂಬಿಕೆಯನ್ನ, ಪ್ರತಿದಿನವೂ ಕ್ರಿಸ್ತನ ಮೇಲೆ ಅದೇ ನಂಬಿಕೆಯನ್ನು ನಾವು ಇಡ್ತಾ ಇದ್ದೇವೆ. ಪ್ರತಿ ಭಾಗದಲ್ಲಿ ಕೂಡ ಕ್ರಿಸ್ತನನ್ನ ಹಾಗೆಯೇ ನಂಬ್ತಾ ಇದ್ದೇವೆ. ರಕ್ಷಣೆಗೆ ನಂಬಿಕೆ ಬೇಕಾ? ಹೌದು, ಖಂಡಿತವಾಗಿ ನಿಜ. ಆ ನಂಬಿಕೆಯನ್ನು ಕೂಡ ಕ್ರಿಸ್ತನೇ ನಮ್ಮಲ್ಲಿ ಹುಟ್ಟಿಸಿದನು. ಇಬ್ರಿಯರಿಗೆ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೀವಿ, ಆ ಒಂದು 12ನೇ ಅಧ್ಯಾಯದ 1-2 ವಚನದಲ್ಲಿ ನಾವು ನೋಡ್ತೀವಿ, ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರ್ತಕ್ಕಂತಹ ಕ್ರಿಸ್ತನು. ಆತನೇ ನಮ್ಮ ನಂಬಿಕೆಯನ್ನು ಹುಟ್ಟಿಸಿದ್ದು, ಆತನೇ ನಮ್ಮ ಒಳಗಡೆ ನಂಬಿಕೆಯನ್ನು ಉಂಟು ಮಾಡಿದ್ದು. ಹಾಗಿದ್ರೆ ಈ ನಂಬಿಕೆಯನ್ನ ಕರ್ತನ ಮೇಲೆ ನಾವು ಇಡಬೇಕಾಗಿದೆ. ಪ್ರಾರಂಭದ ದಿನಗಳಲ್ಲಿ ಮಾತ್ರವಲ್ಲ, ನಾವು ಆ ನಂಬಿಕೆಯಲ್ಲಿ ಹಾಗೇ ಬೆಳೀತಾ ಬರಬೇಕಾಗಿದೆ. ಇದೇ ದೇವರಿಗೆ ನಾವು ತೋರಿಸುವಂತಹ ವಿಧೇಯತೆ. ಅಬ್ರಾಹಮನು ಇದನ್ನೇ ದೇವರಿಗೆ ಆತ ಮಾಡಿದ, ನಂಬಿದ. ಈ ನಂಬಿಕೆ ಎಂಬ ವಿಧೇಯತೆ ಆತನ ಜೀವನದಲ್ಲಿ ದೊಡ್ಡ ಆಶೀರ್ವಾದವನ್ನು ತಂದುಬಿಡ್ತು. ಆ ಮುಪ್ಪಾದಂತ ಅಬ್ರಾಹಮನಿಗೆ ವಯಸ್ಸಾದಾಗ, 99 ವರ್ಷದ ಮುದುಕನಾದ ಅಬ್ರಾಹಮನಿಗೆ ಆತನ ಹೆಂಡತಿಯ ಮೂಲಕ ಮಗುವಾದದನ್ನು ನಾವು ಕಾಣ್ತೀವಿ. ಆತನ ನಂಬಿಕೆಯ ನಿಮಿತ್ತ ಆತನಿಗೆ ಏನಂತೆ, ಆಕಾಶದ ನಕ್ಷತ್ರದಷ್ಟು ಸಂತತಿ, ಸಮುದ್ರದ ಉಸುಬಿನಷ್ಟು ಸಂತತಿಯನ್ನು ದೇವರು ಅಬ್ರಾಹಮನಿಗೆ ಕೊಟ್ಟರು. ಕಾರಣ ಆತನ ನಂಬಿಕೆ. ಆತನು ನಂಬಿಕೆಯಿಂದ ತನ್ನ ಮಗನನ್ನು ತಿರುಗಿ ಪಡ್ಕೊಂಡ ಎಂಬುದಾಗಿ ನಾವು ನೋಡ್ತೇವೆ. ನಾವು ವಿಧೇಯರಾಗಬೇಕಾಗಿದೆ. ದೇವರು ಅದನ್ನು ಬಯಸುವವರಾಗಿದ್ದಾರೆ. ನಾವು ವಿಧೇಯತೆ ತೋರಿಸ್ಬೇಕು. ವಿಧೇಯತೆ ಅಂದ್ರೆ ನಾವು ಆತನನ್ನು ನಂಬಬೇಕು. ನಂಬಿಕೆಯೇ ವಿಧೇಯತೆ. ಕ್ರಿಸ್ತನನ್ನ ನಂಬುವುದೇ ವಿಧೇಯತೆ. ಇದು ಪ್ರಾರಂಭದಲ್ಲಿ ಮಾತ್ರವೇ. ನಾವು ರಕ್ಷಣೆಗಾಗಿ ಮಾತ್ರ ನಾವು ನಂಬುವಾಗ, ಯೇಸುವೆ ನೀನೇ ನನ್ನ ಒಡೆಯ, ನನ್ನ ರಕ್ಷಕ ಅಂತ ಹೇಳಿ ಬಾಯಲ್ಲಿ ನಾವು ಹೇಳಿ, ಯೇಸು ನನ್ನ ಪಾಪಕ್ಕಾಗಿ ಸತ್ತು ಉಣಲ್ಪಟ್ಟು 3ನೇ ದಿನ ಜೀವಂತವಾಗಿ ಎದ್ದು ಬಂದಿದ್ದಾನೆ ಅಂತ ಹೇಳಿ ನಂಬುವುದು ಮಾತ್ರ ಅಲ್ಲ, ಇದರ ನಂತರದಲ್ಲಿಯೂ ಕೂಡ ನಾವು ಆತನನ್ನ ನಂಬಬೇಕಾಗಿದೆ. ಕೆಲವೊಮ್ಮೆ ನಾವು ನೋಡುವಾಗ ಜಸ್ಟ್ 5 ರೂಪೀಸ್ ವಿಕ್ಸ್ ಬಾಕ್ಸ್ಗೆ ನಾವು ಅದರ ಮೇಲಿಟ್ಟಿರ್ತಕ್ಕಂಥ ನಂಬಿಕೆಯನ್ನು ನಾವು ಕ್ರಿಸ್ತನ ಮೇಲೆ ಇಡೋದಿಲ್ಲ. ನಂಬಿಕೆಯಲ್ಲಿ ನಾವು ಬೆಳೆಯಬೇಕಾಗಿದೆ. ಕೆಲವೊಮ್ಮೆ ನಂಬಿಕೆ ಅಂತ ಹೇಳುವಾಗ ನಾವು ಕೆಲವು ಬಸ್ಸಲ್ಲಿ ಪ್ರಯಾಣ ಮಾಡೋದುಂಟು, ಟ್ರೈನಲ್ಲಿ ಪ್ರಯಾಣ ಮಾಡೋದುಂಟು, ಫ್ಲೈಟ್ನಲ್ಲಿ ಪ್ರಯಾಣ ಮಾಡೋದುಂಟು. ಬಸ್ನಲ್ಲಿ ಪ್ರಯಾಣ ಮಾಡುವಾಗ ನಾವು ಯಾವತ್ತೂ ಕೂಡ ಬಸ್ ಡ್ರೈವರ್ ಆತ ಡ್ರೈವಿಂಗ್ ಚೆನ್ನಾಗಿ ಕಲ್ತಿದ್ದಾನ ಅದ್ರ ಬಗ್ಗೆ ಚಿಂತಿಸೋದೆಲ್ಲ, ಆರಾಮಾಗಿ ನಂಬಿಕೆಯಿಂದ ಬಸ್ಸಲ್ಲಿ ಕೂರ್ತೀವಿ. ಆತ ಸರಿಯಾಗೇ ಸರಿಯಾಗೇ ಡ್ರೈವ್ ಮಾಡ್ತಾನ, ಅದ್ರ ಬಗ್ಗೆ ನಾವು ಚಿಂತಿಸೋದೇ ಇಲ್ಲ.
ನಾವೊಂದು ದೊಡ್ಡ ಕಟ್ಟಡದೊಳಗಡೆ ಹೋಗುವಾಗ ಆ ಕಟ್ಟಡವನ್ನ ಆ ಎಂಜಿನಿಯರ್ ಸರಿಯಾದ ರೀತಿಯಲ್ಲೇ ಕಟ್ಟಿದ್ನಾ, ಒಳ್ಳೆ ಗುಣಮಟ್ಟವಾಗಿ ಕಟ್ಟಿದಾನ, ಅದ್ರ ಬಗ್ಗೆ ಚಿಂತಿಸೋದಿಲ್ಲ, ನಂಬಿಕೆಯಿಂದ ಬಿಲ್ಡಿಂಗ್ ಒಳಗಡೆ ಹೋಗ್ತೀವಿ. ಒಂದು ಹಾಸ್ಪಿಟ್ಲಿಗೆ ಹೋದಾಗ ಒಬ್ಬ ಡಾಕ್ಟರ್ ಹತ್ರ ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ಳುವಾಗ ಅವ್ರ ಬಗ್ಗೆ ಚಿಂತಿಸೋದಿಲ್ಲ, ಅವ್ರಿಗೆ ಲೈಸೆನ್ಸ್ ಇದೆಯಾ, ಅವ್ರ ಡಾಕ್ಟರ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದಾರಾ, ಎಲ್ಲ ಕಲ್ತಿದಾರಾ, ಅದ್ರ ಬಗ್ಗೆ ನಾವು ಚಿಂತನೆ ಮಾಡೋದಿಲ್ಲ. ಅದನ್ನೆಲ್ಲ ನಂಬಿಕೆಯಿಂದ ಅವ್ರ ಹತ್ರ ಹೋಗಿ ನಾವು ಟ್ರೀಟ್ಮೆಂಟ್ ತೆಗೆದುಕೊಳ್ತೀವಿ, ನಂಬಿಕೆಯಿಂದ ನಾವು ಟ್ರಾವೆಲ್ ಮಾಡ್ತೀವಿ, ನಂಬಿಕೆಯಿಂದ ಒಂದು ಬಿಲ್ಡಿಂಗ್ ಒಳಗಡೆ ನಾವು ಪ್ರವೇಶಿಸ್ತೀವಿ, ನಂಬಿಕೆಯಿಂದ ನಾವೆಲ್ಲ ಕಡೆ ಫ್ಲೈಟಲ್ಲಾಗಲಿ ಟ್ರೈನಲ್ಲಾಗಲಿ ನಾವು ಟ್ರಾವೆಲ್ ಮಾಡ್ತೀವಿ, ನಂಬಿಕೆಯಿಂದ. ಸೊ ಎಲ್ಲಕ್ಕೂ ಆಧಾರ ನಂಬಿಕೆಯೇ. ಅದಕ್ಕಾಗಿಯೇ ನೋಡ್ರಿ, ಇದು ನಾವು ರಕ್ಷಣೆ ಹೊಂದೋದಕ್ಕೆ ಪ್ರಾರಂಭದಲ್ಲಿ ನಂಬಿಕೆ ಬೇಕು, ಹಾಗೆ ನಾವು ಆತ್ಮಿಕವಾಗಿ ಬೆಳೀಲಿಕ್ಕೂ ಕೂಡ ನಂಬಿಕೆ ಬೇಕು. ಅದಕ್ಕಾಗಿ ನಾವು ನೋಡ್ತೀವಿ ಪವಿತ್ರಾತ್ಮನ ಫಲಗಳಲ್ಲಿಯೂ ಕೂಡ ನಂಬಿಕೆ, ಪವಿತ್ರಾತ್ಮನ ವರಗಳಲ್ಲಿಯೂ ಕೂಡ ನಂಬಿಕೆ, ದೇವರಾತ್ಮನು ಕೊಡುವಂತ ಆಯುಧಗಳಲ್ಲಿಯೂ ಕೂಡ ನಂಬಿಕೆ. ವೆರಿ ಇಂಪಾರ್ಟೆಂಟ್, ಅತಿ ಮುಖ್ಯವಾದ. ನಂಬಿಕೆ ಇಲ್ಲದೆ ನಾವು ದೇವರನ್ನ ಮೆಚ್ಚಿಸುವುದಕ್ಕೆ ಸಾಧ್ಯವೇ ಇಲ್ಲ. ನಂಬಿಕೆ ಅತೀ ಮುಖ್ಯವಾದಂಥ ಒಂದು ವಿಚಾರವಾಗಿದೆ ಪ್ರಿಯರೇ. ನಾವು ಆತನನ್ನ ಪ್ರತಿ ಭಾಗದಲ್ಲಿಯೂ ನಂಬಬೇಕಾಗಿದೆ. ಪ್ರಾರಂಭದಲ್ಲಿ ಮಾತ್ರ ಅಲ್ಲ, ಬೆಳೆಯುತ್ತಾ ಬೆಳೆಯುತ್ತಾ ನಾವು ಸೇವೆಯಲ್ಲಿ ಆತನನ್ನು ನಂಬಬೇಕಾಗಿದೆ. ಮುಂದಾಗಬೇಕಾದ ವಿಚಾರಗಳಿಗಾಗಿ ನಾವು ಆತನನ್ನು ನಂಬಬೇಕಾಗಿದೆ. ನಮಗೆ ಅವಮಾನಗಳು ಬರುವಾಗ, ದುಃಖಗಳು ಬರುವಾಗ, ಹೋರಾಟಗಳು ಬರುವಾಗ ಕರ್ತನು ಹೇಳಿದ್ದಾನೆ, ಹೇಗೆ ಕ್ರಿಸ್ತನು ಆತನ ಮೇಲೆ, ಆತನ ಮುಂದೆ ಇಟ್ಟಿದ್ದಂತಹ ಮಹಿಮೆಯನ್ನ ದೃಷ್ಟಿಸಿ ನೋಡುತ್ತಾ ಆತನು ಏನ್ ಮಾಡಿದಂತೆ ಅದನ್ನೇ ದೃಷ್ಟಿಸ್ತಾ ಓಡಿದ್ನಲ್ಲ, ಅದೇ ರೀತಿಯಲ್ಲಿಯೇ ನಾವು ಸಹ ನಂಬಿಕೆಯಿಂದ ಮುಂದೆ ಓಡಬೇಕಾಗಿದೆ. ಮತ್ತು ಮುಂದೆ ಬರ್ಲಿಕ್ಕಿರ್ತಕ್ಕಂಥ ಭಯಂಕರವಾದ ಕಠಿಣಕರವಾದ ಯುದ್ಧದಲ್ಲಿ ನಾವು ಎದುರುಗೊಳ್ಬೇಕಾದ್ರೆ ನಂಬಿಕೆ ಎಂಬ ಗುರಾಣಿಯನ್ನು ತೆಗೆದುಕೊಳ್ಳಬೇಕೆಂದು ಬರೆಯಲ್ಪಟ್ಟದೆ. ನಂಬಿಕೆ ಎಂಬ ಸರ್ವಾಯುಧದಲ್ಲಿರ್ತಕ್ಕಂಥ ಒಂದು ಆಯುಧ ನಂಬಿಕೆ ಎಂಬ ಗುರಾಣಿ. ಇದು ತುಂಬಾ ಮುಖ್ಯ ಪ್ರಿಯರೇ. ನಾವು ಇದನ್ನು ಹಿಡಿಯುವಾಗ, ಈ ನಂಬಿಕೆಯನ್ನು ಹಿಡಿಯುವಾಗ ನಾವೇನಾಗ್ತಿದೀವಿ ಅಂತ ಹೇಳಿದ್ರೆ, ನಾವು ಆತನಿಗೆ ವಿಧೇಯತೆಯನ್ನು ತೋರಿಸ್ತಾ ಇದ್ದೇವೆ. ಮತ್ತು ಈ ನಂಬಿಕೆ ಹೇಗೆ ಬರುತ್ತಂತೆ, ಈ ನಂಬಿಕೆ ನಾವು ಹೇಗೆ ಬೆಳೆಸ್ಕೊಳಕ್ ಸಾಧ್ಯ ಅಂದ್ರೆ, ಅದನ್ನು ಕೂಡ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳ್ಕೊಡ್ತದೆ. ರೋಮಾಪುರದಾಗ ಬರೆದ ಪತ್ರಿಕೆ 10ನೇ ಅಧ್ಯಾಯದಲ್ಲಿ ತೆಗೆದುಕೊಳ್ಳೋಣ. 10ನೇ ಅಧ್ಯಾಯದ 17ನೇ ವಚನದಲ್ಲಿ, ಆದ ಕಾರಣ ಸಾರಿದ ವಾರ್ತೆಯು ನಂಬಿಕೆಗೆ ಆಧಾರ, ಆ ವಾರ್ತೆಗೆ ಕ್ರಿಸ್ತನ ವಾಕ್ಯವೇ ಆಧಾರ. ನಂಬಿಕೆ ನಮ್ಮಲ್ಲಿ ಹೇಗ್ ಬರ್ತದಂತ ಹೇಳಿದ್ರೆ, ನಾವು ಕರ್ತನ ವಾಕ್ಯಗಳನ್ನ ಓದುವುದರ ಮೂಲಕ ನಮ್ಮ ಒಳಗಡೆ ನಂಬಿಕೆ ಬೆಳೀತದೆ. ಫೇತ್ ಕಮ್ಸ್ ಬೈ ಹಿಯರಿಂಗ್. ದೇವರ ವಾಕ್ಯವನ್ನು ಕೇಳುವುದರ ಮೂಲಕ ನಮ್ಮ ಒಳಗಡೆ ನಂಬಿಕೆ ಬೆಳೀತದೆ. ಇದನ್ನು ನಾವು ಬೆಳೆಸಿಕೊಳ್ಳಬೇಕು. ಶಿಷ್ಯರನ್ನ ನೋಡಿ, ಕೆಲವೊಮ್ಮೆ ಶಿಷ್ಯರು ಕೆಲವು ಕಾರ್ಯಗಳನ್ನ ಮಾಡಕ್ಕೆ ಆಗದೇ ಇದ್ದಾಗ, ಅವರು ಭಯಪಟ್ಟಾಗ, ಆ ಒಂದು ಸಮುದ್ರದ ಪ್ರಯಾಣದಲ್ಲಿ ಯೇಸು ಸ್ವಾಮಿ ಅವ್ರು ಎದುರಿ ಅವರೊಬ್ಬೊಬ್ರು ಕೂಡ, ಸ್ವಾಮಿ ನಾವು ಸಾಯ್ತಾ ಇದ್ದೇವೆ ಅಂತ ಹೇಳುವಾಗ ಯೇಸು ಸ್ವಾಮಿ ಅವ್ರನ್ನ ನೋಡಿ ಹೇಳ್ತಾರೆ, ಅಲ್ಪ ವಿಶ್ವಾಸಿಗಳೇ, ನಿಮಗೆ ವಿಶ್ವಾಸ ಇದೆ ಆದ್ರೆ ಅದು ಅಲ್ಪವಾಗಿದೆ. ಮತ್ತೊಮ್ಮೆ ಒಬ್ಬ ತಂದೆ ತನ್ನ ಮಗನಿಗಾಗಿ ಪ್ರಾರ್ಥಿಸ್ಲಿಕ್ಕಾಗಿ ಶಿಷ್ಯರ ಹತ್ರ ಕೇಳಿದಾಗ ಅವ್ರ ಕೈಲಿ ಆಗ್ಲಿಲ್ಲ. ಆಗ ಯೇಸುವಿನ ಹತ್ರ ಬಂದಕ್ಕೆ ಆ ತಂದೆ ಕೇಳ್ಕೊಳ್ತಾರೆ, ನಿನ್ನ ಶಿಷ್ಯರ ಕೈಲಿ ಆಗ್ಲಿಲ್ಲ, ನಿನ್ನ ಕೈಲಿ ಆಗುವುದಾದ್ರೆ ಇದನ್ನ ಮಾಡು ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾರೆ, ನನ್ನ ಕೈಲಿ ಆಗುವುದಾಗಿ ಆದ್ರೆ ಅಂತ ಹೇಳ್ತೀಯೋ ಅಥವಾ ನಿನ್ನ ಕೈಲಿ ಆಗುತ್ತೆ ಅಂತ ನಂಬುತ್ತೀಯೋ? ನನ್ನ ನಂಬಿಕೆ ಕಡಿಮೆ ಆಗಿದ್ರೆ ನನ್ನ ನಂಬಿಕೆನ ಹೆಚ್ಚಿಸು ಸ್ವಾಮಿ ಅಂತ ಹೇಳಿ ಆ ವ್ಯಕ್ತಿ ಕೇಳ್ಕೊಳ್ತಾನೆ. ಯೇಸು ಸ್ವಾಮಿ ನಂಬಿಕೆಯನ್ನ ಪ್ರಶಂಸಿಸಿದಷ್ಟು ಬೇರೆ ವಿಚಾರನ ಪ್ರಶಂಸಿದಾಗಿ ನಾನು ಕಾಣಲಿಲ್ಲ ಬೈಬಲಲ್ಲಿ ಅನೇಕ ಭಾಗಗಳಲ್ಲಿ. ಮರಿಯಳ ನಂಬಿಕೆನ ಯೇಸು ಪ್ರಶಂಸಿಸ್ತಾರೆ. ನೀನು ನಂಬುವುದಾದರೆ ದೇವರ ಮಹಿಮೆಯನ್ನ ಕಾಣುವೆ. ಆಕೆ ಆತನನ್ನು ನಂಬಿದಳು. ಹಾಗೆ ಶತಾಧಿಪತಿಯ ನಂಬಿಕೆಯನ್ನು ನೋಡಿ ಯೇಸು ಆ ಶತಾಧಿಪತಿಯ ನಂಬಿಕೆಯನ್ನ ಪ್ರಶಂಸಿಸುವುದನ್ನ, ಹೊಗಳುವುದನ್ನ ನಾವು ನೋಡ್ತೀವಿ. ಈತನಿಗಿರ್ತಕ್ಕಂಥ ನಂಬಿಕೆ ಇಸ್ರಾಯೇಲಲ್ಲಿ ನಾನು ಕಾಣಲೇ ಇಲ್ಲ. ಎಂತ ನಂಬಿಕೆ! ಆ ಒಂದು ಅನ್ಯ ಸ್ತ್ರೀ ಬಂದು ತನ್ನ ಮಗಳಿಗಾಗಿ ಪ್ರಾರ್ಥಿಸುವಾಗ ಆಕೆ ತುಂಡು ರೊಟ್ಟಿಗಳನ್ನ ನಾಯಿ ಕೆಳಗಡೆ, ಮೇಜಿನಿಂದ ಕೆಳಗಡೆ ಬೀಳುವಂತಹ ತುಂಡು ರೊಟ್ಟಿಗಳನ್ನ ನಾಯಿ ತಿಂತವಲ್ಲ, ಹಾಗೆಯೇ ಹೌದು ನಾನು ಇಸ್ರಾಯೇಲಲ್ಲ, ನಾನು ನಾಯಿ ಅಂತೆಯೇ, ಆದ್ರೆ ಆ ತುಂಡು ರೊಟ್ಟಿ ನಾಯಿ ತಿನ್ನತ್ತಲ್ಲ, ಆ ರೀತಿಯಲ್ಲಿ ನನ್ನ ಮಗಳನ್ನ ಗುಣಪಡಿಸು ಸ್ವಾಮಿ. ಆಕೆಯಲ್ಲಿದ್ದಂತ ಆ ನಂಬಿಕೆಯನ್ನ ಯೇಸು ನೋಡಿ ಆಕೆಯ ಮಗಳನ್ನ ಗುಣಪಡಿಸುವುದನ್ನು ನಾವು ಕಾಣ್ತೀವಿ. ಯಾವ ಯೇಸು ಅನ್ಯರಿಗಾಗಿ ಬರಲಿಲ್ವೋ, ಯಾವ ಯೇಸು ಅನ್ಯರ ಮಧ್ಯದಲ್ಲಿ ಕಾರ್ಯ ಅದೇ ಯೇಸು ಅನ್ಯರ ಮಧ್ಯದಲ್ಲಿ ಕಾರ್ಯ ಮಾಡುವುದನ್ನು ನಾವು ಕಾಣ್ತೀವಿ. ಹಾಗಿದ್ರೆ ನಂಬಿಕೆ ಆತನ ಮೆಚ್ಚಿಸುವಂಥದ್ದಾಗಿದೆ. ಎಲ್ಲ ಭಾಗಗಳಲ್ಲಿ, ಎಲ್ಲ ಪರಿಸ್ಥಿತಿಗಳಲ್ಲಿ ನಂಬಿಕೆ. ಹಾಗಿದ್ರೆ ನಾವು ಆತನನ್ನ ನಾವು ನಂಬಬೇಕು. ನಂಬುವಾಗ ಎಲ್ಲ ಪರಿಸ್ಥಿತಿಗಳಲ್ಲಿ ನಂಬಬೇಕು. ಪರಿಸ್ಥಿತಿ ಕೆಟ್ಟು ಹೋಗಿರ್ಬೋದು. ಶಿಷ್ಯರು ಯಾವ ರೀತಿಯಲ್ಲಿ ಆ ಒಂದು ಸಮುದ್ರದಲ್ಲಿ ಅವರು ದೋಣಿಯಲ್ಲಿ ಹೋಗ್ತಿದ್ದಾಗ ಯೇಸು ದೋಣಿಯಲ್ಲೇ ಇದ್ದಾರೆ, ಆದರೆ ಆ ತೆರೆಗಳು ಏರಿಳಿತವಾಗುವಾಗ
ದೊಡ್ಡ ದೊಡ್ಡ ತೆರೆಗಳು, ದೊಡ್ಡ ದೊಡ್ಡ ಆ ಅಲೆಗಳು ಬರುವಾಗ, ಸಿಡಿಲು ಗುಡುಗು ಬರುವಾಗ ಕರ್ತನು ಕೂಡಲೇ ಅವ್ರು ಹೇಳ್ತಿದ್ದ ಸ್ವರನ ಕೇಳಿ ಕರ್ತನು ಕೂಡಲೇ ಅವ್ರನ್ನೇ ಅಲ್ಲಿ ಎದ್ದು ಅದನ್ನ ಗದರಿಸುವ ಆತನಾಗಿದ್ದಾನೆ. ಕೆಲವು ಸುಳ್ಳು ಆದ ತೆರೆಗಳು ನಮ್ಮನ್ನು ಎದುರಿಸುವಂತೆ ಬರ್ತದೆ. ಕೆಲವು ಸುಳ್ಳಾದಂತ ಅಲೆಗಳು ನಮ್ಮ ವಿರುದ್ಧವಾಗಿ ಬರ್ತದೆ. ಅಲೆಗಳು ಅನ್ನುವಾಗ ಅದೊಂದು ಶಬ್ದ. ಇವತ್ತು ಕೂಡ ಅನೇಕ ವೇವ್ಸ್ ಇದಾವೆ, ಸುಳ್ಳಾದ ವೇವ್ಸ್, ಸುಳ್ಳಾದ ಅಲೆಗಳು, ರೇಡಿಯೋ ವೇವ್ಸ್, ಇಂಟರ್ನೆಟ್ನ ವೇವ್ಸ್, ಯೂಟ್ಯೂಬ್ನ ವೇವ್ಸ್, ತುಂಬಾ ಸುಳ್ಳಾದ ವೇವ್ಸ್ ಈ ದಿವಸ ನಮ್ಮ ಮಧ್ಯದಲ್ಲಿ ಹೋಗ್ತಾನೇ ಇದೆ ಪ್ರೇರೆ. ಅದರ ಮಧ್ಯದಲ್ಲಿ ನೀನು ಭಯ ಪಡ್ತಾ ಇದೆಯೋ, ಅದನ್ನ ನೋಡಿ ಎದುರು ಬಿಟ್ಟಿದ್ಯೋ, ಅಯ್ಯೋ ನಾನು ಸತ್ತೋಗ್ಬಿಡ್ತೀನೋ ಏನೋ, ಸ್ವಾಮಿ ನಾವು ಸಾಯ್ತಾ ಇದ್ದೇವೆ ನಿನಗೆ ಚಿಂತೆ ಇಲ್ವಾ, ಸ್ವಾಮಿ ನಮ್ಮನ್ನ ಕಾಪಾಡು ಎಂಬುದಾಗಿ ಶಿಷ್ಯರು ಕೂಗ್ತಾ ಇದ್ದಾರೆ. ಆದ್ರೆ ಯೇಸು ಸ್ವಾಮಿ ಆದ ತಕ್ಷಣವೇ ಅವರು ಹೇಳ್ತಾರೆ ಈ ರೀತಿಯಲ್ಲಿ, ಎಲೆ ಅಲ್ಪ ವಿಶ್ವಾಸಿಗಳೇ, ಇನ್ನೆಷ್ಟು ದಿವಸ ನಾನು ನಿಮ್ಮ ಸಂಗಡ ನಿಮ್ಮನ್ನ ಸಹಿಸ್ಕೊಳ್ಳಿ, ಎಷ್ಟು ದಿವಸ. ಸ್ವಾಮಿ ನಮ್ಮೊಳಗಡೆ ನಂಬಿಕೆಯನ್ನು ಆತನು ಬಯಸುವ ಆತನಾಗಿದೆ. ನಿನ್ನಿಂದ ಯಾವ ವಿಧೇಯತೆಯನ್ನು ಕೇಳ್ತಿಲ್ಲ, ಆದರೆ ನಂಬಿಕೆ ಎಂಬ ವಿಧೇಯತೆಯನ್ನೇ ಆತನು ಕೇಳ್ತಿದ್ದಾನೆ. ನಂಬುವವರು ಆತನ ಮಹಿಮೆಯನ್ನು ಕಾಣ್ತಾರೆ. ಅವ್ರು ಏನನ್ನು ನಂಬ್ತಾರೋ ಹಾಗೆಯೇ ಆಗುವಂಥದ್ದಾಗಿದೆ ಪ್ರಿಯರೇ. ಸೊ ಹಾಗಿದ್ರೆ ಈ ದಿವಸ ನಾವು ನಂಬಬೇಕೆಂದು ಆತನು ಬಯಸುವನು ಆಗಿದ್ದಾನೆ. ಇದೇ ವಿಧೇಯತೆ. ಆದ್ರೆ ಬೈಬಲಲ್ಲಿ ನಾವು ನೋಡ್ತೇವೆ, ಸಮುವೇಲನ ಸಮಯದಲ್ಲಿ ಸೌಲನು ದೇವರಿಗೆ ಅವಿಧೇನಾಗಿ ನಡ್ಕೊಳ್ತಾನೆ. ಅದ್ರಲ್ಲಿ ಆ ವಾಕ್ಯ ಭಾಗ ನಾವು ಓದೋಣ. 1 ಸಮುವೇಲ 15ನೇ ಅಧ್ಯಾಯ 22ನೇ ವಚನದಿಂದ 23ನೇ ವಚನ. ಯೆಹೋವನು ವಿಧೇಯತ್ವ ಎಲೆ ಅಲ್ಪ ವಿಶ್ವಾಸಿಗಳೇ, ಇನ್ನೆಷ್ಟು ದಿವಸ ನಾನು ನಿಮ್ಮ ಸಂಗಡ ನಿಮ್ಮನ್ನ ಸಹಿಸ್ಕೊಳ್ಳಿ, ಎಷ್ಟು ದಿವಸ. ಸ್ವಾಮಿ ನಮ್ಮೊಳಗಡೆ ನಂಬಿಕೆಯನ್ನು ಆತನು ಬಯಸುವ ಆತನಾಗಿದೆ. ನಿನ್ನಿಂದ ಯಾವ ವಿಧೇಯತೆಯನ್ನು ಕೇಳ್ತಿಲ್ಲ, ಆದರೆ ನಂಬಿಕೆ ಎಂಬ ವಿಧೇಯತೆಯನ್ನೇ ಆತನು ಕೇಳ್ತಿದ್ದಾನೆ. ನಂಬುವವರು ಆತನ ಮಹಿಮೆಯನ್ನು ಕಾಣ್ತಾರೆ. ಅವ್ರು ಏನನ್ನು ನಂಬ್ತಾರೋ ಹಾಗೆಯೇ ಆಗುವಂಥದ್ದಾಗಿದೆ ಪ್ರಿಯರೇ. ಸೊ ಹಾಗಿದ್ರೆ ಈ ದಿವಸ ನಾವು ನಂಬಬೇಕೆಂದು ಆತನು ಬಯಸುವನು ಆಗಿದ್ದಾನೆ. ಇದೇ ವಿಧೇಯತೆ. ಆದ್ರೆ ಬೈಬಲಲ್ಲಿ ನಾವು ನೋಡ್ತೇವೆ, ಸಮುವೇಲನ ಸಮಯದಲ್ಲಿ ಸೌಲನು ದೇವರಿಗೆ ಅವಿಧೇನಾಗಿ ನಡ್ಕೊಳ್ತಾನೆ. ಅದ್ರಲ್ಲಿ ಆ ವಾಕ್ಯ ಭಾಗ ನಾವು ಓದೋಣ. 1 ಸಮುವೇಲ 15ನೇ ಅಧ್ಯಾಯ 22ನೇ ವಚನದಿಂದ 23ನೇ ವಚನ. ಯೆಹೋವನು ವಿಧೇಯತ್ವಕ್ಕೆ ಮೆಚ್ಚುವಷ್ಟು ಯಜ್ಞ ಹೋಮಗಳಿಗೆ ಮೆಚ್ಚುತ್ತಾನೋ. ಯಜ್ಞವನ್ನು ಅರ್ಪಿಸುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ಟಗರುಗಳ ಕೊಬ್ಬಿಗಿಂತ ವಿಧೇಯತ್ವವು ವಿಶೇಷವಾಗಿದೆ. ಅವಿಧೇಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಹಠವು ಮಿಥ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟದರಿಂದ ಆತನು ನಿನ್ನನ್ನು ಅರಸುತನದಿಂದ ತಳ್ಳಿಬಿಟ್ಟಿದ್ದಾನೆ ಎಂದು ನುಡಿದನು. ಆತ ಇಲ್ಲಿ ಸೌಲ ಮಾಡಿದ ಕಾರ್ಯವೇನು? ಆತ ದೇವರನ್ನು ನಂಬದೆ ಕೆಲವು ಕಾರ್ಯಗಳನ್ನ ಮಾಡಿದ್ದಾನೆ. ದೇವರನ್ನ ನಂಬದೆ, ದೇವರ ಮೇಲೆ ಆತುಕೊಳ್ಳದೆ, ದೇವರ ಮಾತಿಗೆ ಆತ ಅವಿಧೇಯನಾಗಿ ನಡ್ಕೊಂಡಿದ್ದಾನೆ. ಆ ಅವಿಧೇಯತೆ ನೋಡ್ರಿ, ದೇವ್ರು ಯಾವ್ದಕ್ಕೆ ಹೋಲಿಕೆ ಮಾಡ್ತಿದ್ದಾರೆ ಅಂತ ಹೇಳಿ ಸಮುವೇಲ ಅದನ್ನ ತುಂಬಾ ಸ್ಪಷ್ಟವಾಗಿ ಇಲ್ಲಿ ಹೇಳೋದನ್ನ ನೋಡ್ತೀವಿ. ಆ ಅವಿಧೇಯತೆ ಅನ್ನೋದು ಮಂತ್ರ ತಂತ್ರಗಳಷ್ಟೇ ಕೆಟ್ಟದಾಗಿರ್ತದಂತೆ, ಅಥವಾ ಹಠಕ್ಕೆ, ಅಥವಾ ಮಿಥ್ಯಾಭಕ್ತಿ, ಸುಳ್ಳಾದ ಭಕ್ತಿಗೆ, ಅಥವಾ ಅದು ವಿಗ್ರಹಾರಾಧನೆಗೆ ಸಮವಾಗಿದೆ ಅಂತ ಹೇಳಿ ಆತ ಹೇಳ್ತಿದ್ದಾನೆ. ಇದನ್ನ ಮಾಡಿದ್ರಿಂದ ಏನಾಯ್ತಂತೆ, ಆ ಸೌಲನ ಅರಸುತನವನ್ನ ತೆಗೆದು ಬಿಟ್ಟನಂತೆ ದೇವರು. ಆತನ ಅರಸುತನವನ್ನೇ ತೆಗೆದು ಬಿಟ್ಟ. ಆತನಿಗಿದ್ದ ಅಭಿಷೇಕ ತೆಗೆಯಲ್ಪಡ್ತು. ಪ್ರಿಯರೇ, ದಿವಸ ನಾವು ದೇವರನ್ನು ನಂಬದೆ ಹೋದರೆ ಆತನು ಸಹ ನಮ್ಮ ಜೀವಿತದಲ್ಲಿಯೂ ಸಹ ಬದಲಾಗದ ದೇವರು. ಆತನು ನಮ್ಮ ನಂಬಿಕೆ ನಾವು ಪ್ರಾರಂಭದಿಂದ ಕಡೆಯವರೆಗೂ ನಾವು ಇಟ್ಟುಕೊಳ್ಳಬೇಕಾದ ಒಂದು ಸಂಗತಿಯಾಗಿದೆ. ನಾವು ನೋಡ್ತೇವೆ, ಕಡೆಯ ದಿನದಲ್ಲಿ ಆ ಒಂದು ಎಲ್ಲ ತಪ್ಪು ಮಾಡಿದವ್ರನ್ನ, ಪಾಪ ಮಾಡಿದವ್ರನ್ನ ಶಿಕ್ಷಿಸುವ ದಿನದಲ್ಲಿ ಯಾರ್ಯಾರನ್ನ ಆ ಒಂದು ನರಕಕ್ಕೆ ಹಾಕ್ತಾರಂತೆ ಅದನ್ನ ನಾವು ನೋಡೋಣ. ಪ್ರಕಟಣೆ 21ನೇ ಅಧ್ಯಾಯ 8ನೇ ವಚನ. ಆದರೆ ಏಡಿಗಳು ನಂಬಿಕೆ ಇಲ್ಲದವರು. ಇದು ಸಹ ಅನೇಕರು ಏನಾಗ್ತಾರಂತೆ, ನಂಬಿಕೆ ಇಲ್ಲದವರಾಗಿ ಹೋಗ್ತಾರಂತೆ. ಲೂಕನ ಬರೆದ ಸುವಾರ್ತೆ 18ನೇ ಅಧ್ಯಾಯ 8ನೇ ವಚನ ಹೀಗೆ ಹೇಳ್ತದೆ, ಹೀಗಿದ್ದರೂ ಮನುಷ್ಯ ಕುಮಾರನು ಬಂದಾಗ ಭೂಮಿಯ ಮೇಲೆ ನಂಬಿಕೆಯನ್ನು ಕಾಣುವನೋ ಅಂತನು. ಯೇಸು ಕ್ರಿಸ್ತನು ತಿರುಗಿ ಬರುವಾಗ ಅನೇಕರ ನಂಬಿಕೆ ಏನಾಗ್ತದೆ ಅಂತ ಹೇಳಿದ್ರೆ ತಣ್ಣಗಾಗಿ ಹೋಗುವ ಪರಿಸ್ಥಿತಿ, ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳುವಂತಹ ಪರಿಸ್ಥಿತಿ. ಅನೇಕರು ತಮ್ಮ ನಂಬಿಕೆಯಲ್ಲಿ ತಣ್ಣಗಾಗುವ ಪರಿಸ್ಥಿತಿ. ಆ ರೀತಿಯಾದ ಹೋರಾಟಗಳು, ಹಿಂಸೆಗಳು ಬರುವಾಗ ನಂಬಿಕೆಯನ್ನು ಅನೇಕರು ಕಳ್ಕೊಳ್ತಾರೆ. ಕೆಲವೊಮ್ಮೆ ಹಿಂಸೆ ಬರುವಾಗ ನಾವು ಕೆಲವೊಮ್ಮೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಯೇಸುವನ್ನ ನಾವು ಯೇಸು ಕ್ರಿಸ್ತನನ್ನ ನಾವು ಒಪ್ಪಿಕೊಳ್ಳದೆ,
ಯಾವಾಗ ನಾವು ಈ ಲೋಕದಲ್ಲಿ ಯೇಸುವನ್ನು ಒಪ್ಪಿಕೊಳ್ಳೋದಿಲ್ವೋ, ಪರಲೋಕದಲ್ಲಿಯೂ ಯೇಸು ಸ್ವಾಮಿ ನಮ್ಮನ್ನ ತಂದೆ ಮುಂದೆ ಒಪ್ಪಿಕೊಳ್ಳುವುದಿಲ್ಲ. ಯೇಸು ಯಾರೋ ನನಗೆ ಗೊತ್ತಿಲ್ಲ, ನಾನು ಯೇಸುವನ್ನು ನಂಬಿಲ್ಲ ಅಂತ ನಾವು ಹೇಳಿದ್ರೆ, ಪರಲೋಕದಲ್ಲಿರ್ತಕ್ಕಂಥ ಯೇಸು ಸ್ವಾಮಿಯು ಕೂಡ ತಂದೆಯಾದ ದೇವರ ಮುಂದೆ ನ್ಯಾಯ ವಿಚಾರಣೆ ದಿನದಲ್ಲಿ ಈತನು ಯಾರೋ ನನಗೆ ಗೊತ್ತಿಲ್ಲ ಎಂಬುದಾಗಿ ಹೇಳಿಬಿಡ್ತಾನಂತೆ. ಸೊ ಹಾಗಿದ್ರೆ ಈ ದಿವಸ ನಂಬಿಕೆ ಅನ್ನೋದು ಅತಿ ಮುಖ್ಯ ಪ್ರಿಯರೇ. ನಮ್ಮ ರಕ್ಷಣೆಯ ಪ್ರಾರಂಭದ ದಿವಸದಿಂದ ನಾವು ಪರಲೋಕ ರಾಜ್ಯಕ್ಕೆ ಹೋಗುವ ದಿನದವರೆಗೆ, ನಮ್ಮ ಜೀವ ನಾವು ಬಿಡುವವರೆಗೂ ನಂಬಿಕೆ ಅವಶ್ಯಕವಾಗಿದೆ ಪ್ರಿಯರೇ. ನಂಬಿಕೆ ಎಲ್ಲದಕ್ಕೂ ಅವಶ್ಯಕವಾಗಿದೆ. ನಂಬಿಕೆ ಎಲ್ಲಕ್ಕೂ ಮೂಲವಾದದ್ದು. ಹಾಗಿದ್ರೆ ನಾವು ನಂಬಿಕೆ ಎಂಬ ವಿಧೇಯತ್ವವನ್ನ ನಾವು ದೇವರ ಮೇಲೆ ಇಡಬೇಕಂತ ಹೇಳಿ ಆತನು ಬಯಸುವ ಆತನಾಗಿದ್ದಾನೆ. ಬೈಬಲ್ ವಾಕ್ಯ ಹೇಳ್ತದೆ, ನಂಬುವವನಿಗೆ ಎಲ್ಲವೂ ಸಾಧ್ಯ. ನಂಬುವವನಿಗೆ ಎಲ್ಲವೂ ಸಾಧ್ಯ. ಥ್ರೂ ಫೇತ್. ನಾವು ಏನೇ ಮಾಡಿದ್ರು ನಂಬಿಕೆಯಿಂದ ಮಾಡಬೇಕು. ನಂಬಿಕೆ ಇಲ್ಲದೆ ಯಾವುದಾದ್ರೂ ಕಾರ್ಯಗಳನ್ನ ಮಾಡುವಾಗ ನಾವು ಪಾಪ ಮಾಡುವವರಾಗಿದ್ದೇವೆ ಎಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟದೆ. ಸೊ ನಾವು ನಂಬಬೇಕು. ನಂಬಿಕೆ ಆತನನ್ನು ಮೆಚ್ಚಿಸ್ತದೆ. ನಂಬಿಕೆ ಆತನನ್ನು ಘನಪಡಿಸ್ತದೆ. ನಂಬಿಕೆ ನಮ್ಮನ್ನೂ ಸಹ ಕಾಪಾಡ್ತದೆ. ನಂಬಿಕೆ ಎಂಬ ಫಲವನ್ನೇ ಕರ್ತನು ನಮ್ಮಿಂದ ಬಯಸುವವನಾಗಿದ್ದಾನೆ ಪ್ರಿಯರೇ. ಮತ್ತು ನಾವು ನೋಹನ ದಿನಗಳಲ್ಲಿ ನಾವು ಯೋಚಿಸುವಾಗ ಅನೇಕರು ದೇವರ ಮಾತನ್ನು ನಂಬಲಿಲ್ಲ, ನೋಹನ ಮಾತನ್ನು ನಂಬಲಿಲ್ಲ. ಇವತ್ತು ಕೂಡ ಅನೇಕರು ಯೇಸು ಸ್ವಾಮಿ ಹೇಳ್ತಿರ್ತಕ್ಕಂಥ ಮಾತುಗಳನ್ನ ನಂಬ್ತಿಲ್ಲ, ಆ ಪ್ರವಾದನೆ ಮಾತುಗಳನ್ನ ನಂಬ್ತಿಲ್ಲ. ಯೇಸು ತಿರುಗಿ ಬರ್ತಾರೆ, ಯಾವಾಗ ಬರ್ತಾರೋ ಬರಲಿ, ಅವ್ರು ಬಂದಾಗ ನೋಡೋಣ. ನಂಬಿಕೆ ಇಲ್ಲ. ನೋಹನ ದಿನಗಳಲ್ಲಿ ಮಳೆ ಬರುತ್ತೆ, ಪ್ರವಾಹ ಬರುತ್ತೆ, ನೋಡೋಣ. ಈ ನಮ್ಮ ಜೀವನದಲ್ಲೇ ಮಳೆ ನೋಡಿಲ್ಲ ಎಂಬುದಾಗಿ ಜನ ನೋಹನನ್ನು ನೋಡಿ ಹಾಸ್ಯ ಮಾಡಿದ್ರು. ಆದರೆ ನೋಹ ನಂಬಿದ್ರಿಂದ ಏನಾಯ್ತು? ತೊಂದರೆ. ಆತನ ಕುಟುಂಬ ಅಲ್ಲಿ ರಕ್ಷಿಸಲ್ಪಡ್ತು. ಅದೇ ತರ ಲೂಕನ ಬರೆದ ಸುವಾರ್ತೆ 17:26 ಹೇಳ್ತದೆ, ನೋಹನ ದಿವಸಗಳಲ್ಲಿ ನಡೆದ ಹಾಗೆಯೇ ಮನುಷ್ಯ ಕುಮಾರನ ದಿವಸಗಳಲ್ಲಿಯೂ ನಡೆಯುವುದು. ನೋಹನು ನಾವೆಯಲ್ಲಿ ಸೇರಿದ ದಿನದ ತನಕ ಜನರು ಊಟ ಮಾಡುತ್ತಿದ್ದರು, ಕುಡಿಯುತ್ತಿದ್ದರು, ಮದುವೆ ಮಾಡಿಕೊಡುತ್ತಿದ್ದರು. ಆಗ ಜಲಪ್ರಳಯವು ಬಂದು ಎಲ್ಲಾ ನಾಶ ಮಾಡಿತ್ತು. ಮತ್ತು ಲೋಟನ ದಿವಸಗಳಲ್ಲಿ ನಡೆದ ಪ್ರಕಾರ ನಡೆಯುವುದು. ಅವರು ಊಟ ಮಾಡ್ತಿದ್ರು, ಕುಡಿಯುತ್ತಿದ್ರು, ಕೊಳ್ಳುತ್ತಿದ್ರು, ಮಾರುತ್ತಿದ್ರು, ನೆಡುತ್ತಿದ್ರು, ಕಟ್ಟುತ್ತಿದ್ರು. ಆದರೆ ಲೋಟನು ಸೊದೋಮ್ ಗೋಮರನ್ನು ಬಿಟ್ಟು ಹೋದ ದಿವಸದಲ್ಲಿ ಆಕಾಶದ ಬೆಂಕಿ ಗಂಧಕಗಳು ಸುರಿದು ಅವರೆಲ್ಲರನ್ನು ನಾಶ ಮಾಡಿತು. ಮನುಷ್ಯ ಕುಮಾರನು ಪ್ರತ್ಯಕ್ಷನಾಗುವ ದಿವಸದಲ್ಲಿ ಅದೇ ರೀತಿಯಲ್ಲಿ ಇರುವುದು. ಅದೇ ರೀತಿಯಲ್ಲಿ ಇರುತ್ತೆ ಅಂತ ಹೇಳಿದ್ದಾರೆ. ಹಾಗಿದ್ರೆ ನಾವು ಈ ಸಮಯದಲ್ಲಿ ನಾವು ಪ್ರಾರ್ಥಿಸೋಣ. ನಮ್ಮ ನಂಬಿಕೆಯನ್ನು ನಾವು ಕಾದುಕೊಳ್ಳೋಣ. ನಮ್ಮ ನಂಬಿಕೆಯನ್ನು ನಾವು ಬೆಳೆಸಿಕೊಳ್ಳೋಣ, ಹೆಚ್ಚಿಸಿಕೊಳ್ಳೋಣ. ನಂಬಿಕೆ ಎಂಬ ಫಲವನ್ನ ನಾವು ಬೆಳೆಸ್ಕೊಳ್ಳೋಣ. ನಂಬಿಕೆ ಎಂಬ ವರವನ್ನ ನಾವು ಉಪಯೋಗಿಸೋಣ. ನಂಬಿಕೆ ಎಂಬ ಗುರಾಣಿಯನ್ನ ನಾವು ಯುದ್ಧಕ್ಕಾಗಿ ಉಪಯೋಗಿಸೋಣ. ಈಗ ಪ್ರಾರ್ಥಿಸೋಣ. ಕರ್ತನೇ, ನಿನಗೆ ಸ್ತೋತ್ರ. ಕರ್ತನೇ, ನಮ್ಮಲ್ಲಿರ್ತಕ್ಕಂಥ ಅವಿಧೇಯತೆ ನಮ್ಮಿಂದ ತೆಗೆದುಹಾಕಲ್ಪಡಲಿ. ಕರ್ತನೇ, ರೋಮಾಪುರದಾಗ ಬರೆದ ಪತ್ರಿಕೆಯಲ್ಲಿ ನಾವು ನೋಡಿದ್ವು ಸ್ವಾಮಿ. ಕರ್ತನೆ, ರೋಮಾಪುರ 6ನೇ ಅಧ್ಯಾಯದಲ್ಲಿ ನಾವು ನೋಡಿದ್ವಿ, ನಂಬಿಕೆ ಎಂಬ ವಿಧೇಯತೆಯನ್ನು ನೀವು ಬಯಸುವ ಆತನಾಗಿದ್ದೀರಿ. ವಿಧೇಯತೆಗೆ ಸಿಕ್ಕುವಂತಹ ಫಲ ನೀತಿವಂತಿಕೆ. ಕರ್ತನೆ, ಈ ವಿಧೇಯತೆ ಎಂಬ ಫಲವನ್ನು ನಾವು ಹೊಂದಿಕೊಳ್ಳೋದಕ್ಕೆ ಸಹಾಯ ಮಾಡು. ನಮ್ಮಲ್ಲಿರ್ತಕ್ಕಂಥ ಅವಿಧೇಯತೆ ತೆಗೆದಾಕಲ್ಪಡಲಿ ಅಪ್ಪ. ಅಪನಂಬಿಕೆ ಎಂಬ ಅವಿಧೇಯತೆ ತೆಗೆದಾಕಲ್ಪಡಲಿ ಅಪ್ಪ. ಸಂದೇಹವೆಂಬ ಅಪನಂಬಿಕೆ ತೆಗೆದಾಕಲ್ಪಡಲಿ. ಆ ಒಂದು ಅವಿಧೇಯತೆ ತೆಗೆದಾಕಲ್ಪಡಲಿ. ಅವಿಧೇಯತೆಯು ಮಿಥ್ಯಾ ಭಕ್ತಿಗೂ, ಕರ್ತನೆ, ಅವಿಧೇಯತೆಯು ಕರ್ತನೆ ಯಾವುದು ಸ್ವಾಮಿ, ಹಠಕ್ಕೂ ಮಿಥ್ಯಾ ಭಕ್ತಿಗೂ ಮಾಟ ಮಂತ್ರ ತಂತ್ರಗಳಿಗೂ ಅದು ಸಮವಾಗಿದೆ ಎಂಬುದಾಗಿ ಸಮುವೇಲನ ಹೇಳಿದಾನಲ್ಲ. ಕರ್ತನೆ, ನಾವು ಸೌಲನಂತೆ ಎಂದಿಗೂ ಕರ್ತನೆ ನಾವು ಅವಿಧೇಯರಾಗಿ ನಡ್ಕೊಳ್ಳದೆ ನಾವು ವಿಧೇಯತೆಯ ಮಕ್ಕಳಾಗಿದ್ದೇವಲ್ಲ. ಕ್ರಿಸ್ತನ ಕರುಣೆಯ ಮೂಲಕ, ಕ್ರಿಸ್ತನ ಶಿಲುಬೆಯ ಮರಣದ ಮೂಲಕ ನಾವು ಒಬ್ಬೊಬ್ಬರೂ ವಿಧೇಯರಾಗಿದ್ದೇವೆ. ನಮ್ಮ ಪಾಪದ ಫಲವಾಗಿ ಪ್ರತಿಫಲವಾಗಿ ಆತನು ಶಿಲುಬೆಯಲ್ಲಿ ಸತ್ತು ಬಲಿಯಾಗಿದ್ದಾನೆ. ನಮಗಾಗಿ ಆತನು ವಿಧೇಯನಾದನಲ್ಲ, ನಮ್ಮೆಲ್ಲರ ಪರವಾಗಿ ಆತನು ವಿಧೇಯನಾಗಿದ್ದಾನೆ. ನಮ್ಮೆಲ್ಲರ ಪರವಾಗಿ ಆತನು ಆ ಒಂದು ಬಾಧೆಯನ್ನು ಅನುಭವಿಸಿದ್ದಾನೆ, ದಂಡನೆ ಅನುಭವಿಸಿದ್ದಾನಲ್ಲ. ಕರ್ತನೆ, ನಾವು ನಿನಗೆ ನಂಬಿಕೆ ಎಂಬ ವಿಧೇಯತೆಯನ್ನು ತೋರಿಸ್ಲಿಕ್ಕೆ ಸಹಾಯ ಮಾಡು. ಇದು ನಿನ್ನನ್ನು ಮೆಚ್ಚಿಸ್ತದಲ್ಲ. ಕೃಪೆ ಕೊಡು ಸ್ವಾಮಿ, ಕೃಪೆ ಕೊಡು. ದೇವಜನರಾಗಿರುವ ನಾವು ಒಬ್ಬೊಬ್ಬರು ಕೂಡ ಸ್ವಾಮಿ ನಿನ್ನನ್ನು ನಂಬಿ ನಿನ್ನನ್ನು ಅನುಸರಿಸಲಿಕ್ಕೆ ನಮ್ಗೆ ಸಹಾಯ ಮಾಡು. ಹಾಗೆ ನೀವು ಮಾಡುವುದಕ್ಕಾಗಿ ಸ್ತೋತ್ರ. ಎಲ್ಲ ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಲ್ಲಿ ಪ್ರಾರ್ಥಿಸ್ತೇವೆ ತಂದೆ, ಆಮೆನ್.
ಕರ್ತನು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಪ್ರೈಸ್ ಲಾರ್ಡ್.